ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡ್ರಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡ್ರಿ ಇವತ್ತು ಫ್ರೆಂಡ್ಸ್ ನಾನು ನಿಮ್ಗೆ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಒಂದು ಬ್ಲೌಸ್ ಕಟ್ಟಿಂಗ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಈ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನ ತೋರ್ಸಾತೀನಿ ರೀ. ಭಾಳ ಇಂಪಾರ್ಟೆಂಟ್ ಐತ್ರಿ ಈ ಬ್ಲೌಸ್ ಸ್ಟಿಚಿಂಗ್, ಯಾಕಂದ್ರೆ ಪ್ಯಾಟರ್ನ್ ಪ್ರಕಾರ ಮಾಡತ್ತೀನಿ ರೀ. ಇದು ನೋಡ್ರಿ ಮೇನ್ ಫ್ಯಾಬ್ರಿಕ್ ಮತ್ತು ಸಾರಿದ ಬಟ್ಟೆ ರೆಡ್ ಕಲರ್ ಐತ್ರಿ, ಮೇನ್ ಫ್ಯಾಬ್ರಿಕ್ ಬ್ಲೂ ಕಲರ್ ಐತ್ರಿ, ಲೈನಿಂಗ್ ಬಟ್ಟೆ ಬ್ಲೂ ತಗೊಂಡೇನಿ ರೀ. ಈಗ ನೋಡ್ರಿ ಇದು ಹೆಂಗೆ ಕಂಪ್ಲೀಟಾಗಿ ನಾವು ಸ್ಟಿಚ್ ಮಾಡೋದಂತ ನಾನು ನಿಮ್ಗೆ ಹೇಳ್ತೇನೆ ರೀ. ಡಿಸೈನ್ ಮಾಡಿಬಿಟ್ಟು ಹೊಲಿಯೋದೈತ್ರಿ. ಇದು ಬೇಸಿಕ್ ಯಾರ್ಯಾರು ಬ್ಲೌಸ್ ಕಟ್ ಮಾಡಿ ಹೊಲಿತಿರ್ತಿರಲ್ರಿ ಅವ್ರಿಗೆ ಈಸಿ ಡಿಸೈನ್ ಐತೆ ನೋಡ್ರಿ. ಇದು ಅದಕ್ಕೆ ನಾನು ನಿಮ್ಗೆ ಹೇಳಕ್ಕೆ ಬಂದೇನಿ ರೀ. ಫುಲ್ ಲೆಂತ್ ಏನೈತಲ್ರಿ, ಇದು ಬ್ಯಾಕ್ ನೆಕ್ದು 15 ತೊಗೊಂಡೇನಿ ರೀ. ಅಂದ್ರೆ ಅವ್ರದ್ದು 14 ಐತ್ರಿ, ಮ್ಯಾಗ ಅರ್ಧ ಇಂಚು ಕೆಳಗೆ ಅರ್ಧ ಇಂಚು ಮಾರ್ಜಿನಿಗೆ ಬಿಟ್ಟೇನಿ ರೀ. ಶೋಲ್ಡರ್ದು ವಿಡ್ತು ನೆಕ್ ವಿಡ್ತು 3 ಇಂಚ್ ತೊಗೊಂಡೇನಿ. 3 ಇಂಚು ನೆಕ್ ವಿಡ್ತ್ ತೊಗೊಂಡೇನಿ ರೀ, 3 ಇಂಚು ಶೋಲ್ಡರ್ ತೊಗೊಂಡೇನಿ ರೀ. 5.5 ಇಂಚು ನಾನು ಆರ್ಮೋಲ್ ಡೌನಿಂಗ್ ಮಾಡಿಬಿಟ್ಟು ಬಗಲ್ ಶೇಪ್ ಹಾಕೊಂಡೇನಿ ರೀ. ಈಗ ನೋಡ್ರಿ ಏನು ಒಂದು ಬ್ಲೌಸಿಂದು ಬ್ಯಾಕ್ ನೆಕ್ ನಾನು ರೌಂಡ್ ಶೇಪ್ ಇಟ್ಕೊಂಡು ಡ್ರಾ ಮಾಡ್ಕೊಳತ್ತೇನೆ ರೀ. ಇದೇನಿದು ಡಿಸೈನ್ ಅಂದು ರೌಂಡ್ ಶೇಪ್ ಅನ್ನತ್ತಾರ ಅಂತ ನೀವು ಅಂದ್ಕೊಳತ್ತೀರೇನ್ರಿ? ಏನಿಲ್ರಿ, ಇದು ರೌಂಡ್ ಶೇಪ್ ಇಟ್ಕೊಂಡ್ಬಿಟ್ಟು ಇದನ್ನು ಡಿಸೈನ್ ಮಾಡ್ಕೊಳ್ಳೋದ್ರಿ. ಅವರು ನನಗೆ ಒಂದು ಪ್ಯಾಟರ್ನ್ ಹೇಳಿದ್ರಿ ಬ್ಲೌಸ್ದು ಡಿಸೈನ್ ಮಾಡೋದು ಹೆಂಗೆ ಅಂಥೇಳಿ. ಅದೇ ರೀತಿ ನಾನು ಡೈರಿ ಒಳಗೆ ಡ್ರಾ ಮಾಡಿಟ್ಕೊಂಡೇನಿ ರೀ. ಅದು ಹೆಂಗೈತಿ ಅಂತ ತೋರಿಸ್ತೇನೆ ರೀ ನಿಮಗೆ. ಈಗ ನೋಡ್ರಿ ನಾನು ಬ್ಯಾಕ್ ಸೈಡು ಈ ಥರ ರೌಂಡ್ ಶೇಪ್ ಇಟ್ಕೊಂಡ್ಬಿಟ್ಟು ಮಾರ್ಕ್ ಹಾಕ್ಕೊಂಡೇನಿ ರೀ. ಈ ಥರ ನೋಡ್ರಿ ರೌಂಡ್ ಶೇಪಿಂದ ನಾವು ಮಾರ್ಕ್ ಹಾಕ್ಕೊಂಡು ಲೈನಿಂಗ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋದ್ರಿ. ರೆಡಿ ಆದಮೇಲೆ ಈಗ ನೋಡ್ರಿ ಈ ಥರ ನಾನು ರೆಡಿ ಮಾಡ್ಕೊಂಡೆ ರೀ. ನನ್ನ ಚಾನಲ್ ಒಳಗೆ ಭಾಳ ವಿಡಿಯೋಸ್ ಅದಾವ್ರಿ, ಕಟ್ಟಿಂಗು ಸ್ಟಿಚಿಂಗ್ದು ಹಂಗೆ ಟಿಪ್ಸ್ಗಳನ್ನು ಹಾಕೇನಿ ರೀ. ಬಿಗಿನರ್ಸು ಟೇಲರ್ಸ್ ಕಲಿಯೋವಾಗ ಏನೇನು ಪ್ರಾಬ್ಲಮ್ ಆಗ್ತಿರ್ತೈತಿ ಅವರು ಎಲ್ಲ ಟಿಪ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಭಾಳ ಲಗು ಕಲ್ಕೋಬೋದು ಅನ್ನೋದನ್ನ ಒಂದು ಟಿಪ್ಸ್ಗಳನ್ನು ಹಾಕೀನಿ. ಯಾರ್ಯಾರೆಲ್ಲ ನೋಡಿಲ್ಲ ನೋಡ್ಕೊಂಬಂದ್ಬಿಡ್ರಿ. ಈಗ ನೋಡ್ರಿ ನಾನು ಪೇಪರ್ ಕ್ಯಾನ್ವಿಸ್ ತೊಗೊಂಡೇನಿ ರೀ ಪೇಸ್ಟಿಂಗ್ ಮಾಡೋಕ್ಕಂಥೇಳಿ. ಈ ಪೇಪರ್ ಕ್ಯಾನ್ವಿಸ್ ತೊಗೊಂಡ್ಬಿಟ್ಟು ನಾನು ಬ್ಯಾಕ್ ಸೈಡ್ ಏನೋ ರೌಂಡ್ ಶೇಪ್ ಹಾಕಿದ್ನಲ್ರಿ ಅದ್ರ ಮೇಲ್ಗಡೆ ಏನೈತಲ್ರಿ ಬೋಟ್ ನೆಕ್ ಬರ್ತೈತ್ರಿ. ನೋಡಿರಿ ಅದು ಹೆಂಗೆ ಅಟ್ಯಾಚ್ ಮಾಡ್ತೀನಿ ಅಂತ ನೀವು ಕಂಪ್ಲೀಟಾಗಿ ಪೂರ್ತಿ ವಿಡಿಯೋ ನೋಡ್ಕೊಂತ ಹೋದ್ರೆ ಗೊತ್ತಾಗ್ತೈತ್ರಿ. ಈಗ ನೋಡ್ರಿ 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡೆ ರೀ. ಅಂದ್ರೆ ಬೋಟ್ ನೆಕ್ಕಿಗಂತ 4 ಇಂಚಿಗೆ ಮಾರ್ಕ್ ಹಾಕ್ಕೊಂಡೆ ರೀ. ಅದಾದಮೇಲೆ 1.5 ಇಂಚಿಗೆ ಮಾರ್ಕ್ ಹಾಕ್ಕೊತ ಹೊಂಟೇನಿ ರೀ. ಯಾಕಂದ್ರೆ ಕ್ಯಾನ್ವಾಸ್ ಪೇಪರ್ ಐತಲ್ರಿ 1.5 ಇಂಚಿ ಪಟ್ಟಿ ತೊಗೊತೇನೆ ರೀ. 1.5 ಇಂಚಿಂದು ಈ ಥರ ಮಾರ್ಕ್ ಹಾಕ್ಕೊಂಡು 1.5 ಇಂಚಿಂದು ಟಿಕ್ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳೋದ್ರಿ. ನೋಡ್ರಿ ಇಲ್ಲಿ ಈ ಥರ ನಾನು ಕ್ಯಾನ್ವಾಸ್ ಪೇಪರ್ನ ಬೋಟ್ ನೆಕ್ ಶೇಪಿನ ಥರ ಕಟ್ ಮಾಡ್ಕೊಂಡೆ. ನೋಡ್ರಿ ಈ ಥರ ಪೂರ್ತಿಯಾಗಿ ನಾವು ಕಟ್ ಮಾಡ್ಕೊಳ್ಳೋದು. ಇದೇನೈತಲ್ರಿ ಇದು ಪೇಪರ್ ಕ್ಯಾನ್ವಾಸು ನೆಕ್ ಏನು ನಾವು ಕಟ್ ಮಾಡ್ಕೊಂಡಿರ್ತೇವಲ್ರಿ ಇದನ್ನು ನಾವು ಒಂದು ಮೇನ್ ಫ್ಯಾಬ್ರಿಕ್ಕು ಒಂದು ಲೈನಿಂಗ್ ಪಾರ್ಟು ಇದೇ ರೀತಿ ನಾವು ಸೇಮ್ 2 ಪೀಸ್ನ ಕಟ್ ಮಾಡ್ಕೋಬೇಕ್ರಿ. ನೋಡ್ರಿ ಇಲ್ಲಿ ಈ ಥರ ಪೂರ್ತಿಯಾಗಿ 1.5 ಇಂಚಿಂದು ಪೇಪರ್ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡೇರಿ. ಇದಾದಮೇಲೆ ಇದಕ್ಕೆ ನಾವು ಹೊಂದೋ ಹಂಗನ ನಾವು ಬಟ್ಟೆ ತೊಗೋಬೇಕ್ರಿ. ಅದಕ್ಕೆ ನಾವು ಇದನ್ನು ಪೇಪರ್ ಕ್ಯಾನ್ವಾಸ್ನ ಪೇಸ್ಟಿಂಗ್ ಮಾಡಬೇಕ್ರಿ. ಅಂದ್ರೆ ಐರನ್ ಬಾಕ್ಸ್ಲೆ ನಾವು ಐರ್ನಿಂಗ್ ಮಾಡಬೇಕ್ರಿ. ಮೇನ್ ಫ್ಯಾಬ್ರಿಕ್ಕಿಗೆ ಅಥವಾ ಲೈನಿಂಗಿಗೆ ಈ ಥರ ನಾವು ಇದನ್ನು ಅಟ್ಯಾಚ್ ಮಾಡ್ಕೋಬೇಕ್ರಿ. ಸೇಮ್ ಇದೇ ಥರನ ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಪೀಸ್ನ ತೊಗೋಬೇಕ್ರಿ. ಅದಾದಮೇಲೆ ನಮ್ಗೆ ಪೋಟ್ಲಿ ಬಟನ್ಸ್ ಮಾಡಕ್ಕೆ ಹೇಳ್ಯಾರಿ. ಅದನ್ನು ಈ ಥರ ನಾನು ರೆಡ್ ಕಲರ್ ಬಟ್ಟಿಲೇನ ಅಂದ್ರೆ ಸಾರಿ ಬಟ್ಟಿಲೇನ ಮಾಡ್ತೇನೆ ರೀ. ಈಗ ನೋಡಿರಿ ಈ ಸ್ಲೀವ್ಸ್ ಕಟ್ಟಿಂಗ್ ಹೆಂಗೆ ಮಾಡೀನಿ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ರೀ. ಅದಕ್ಕಿಂತ ಮುಂಚೆ ನಾನು ಡೈರಿ ಒಳಗೆ ನಿಮ್ಗೆ ಅವ್ರು ಹೇಳ್ದಂಥ ಪ್ಯಾಟರ್ನ್ಸ್ ಡ್ರಾ ಮಾಡಿಟ್ಕೊಂಡೇನಿ ತೋರಿಸ್ತೇನೆ ಅಂತ ಹೇಳಿದ್ನಲ್ರಿ, ತೋರಿಸ್ತೇನೆ ನೋಡ್ರಿ. ಈಗ ಇವ್ರು ಏನು ಹೇಳಿದ್ರಿ ನಮ್ಗೆ ಬ್ಯಾಕ್ ಪಾರ್ಟ್ ಇದೇ ಥರನ ಬರಲಿ, ಆಮೇಲೆ ನಮ್ಗೆ ಸ್ಲೀವ್ಸ್ ಏನೈತಲ್ಲ ಈ ಥರ ಬರಲಿ. ಅಂದ್ರೆ ಇದು ಏನು ಮೇನ್ ಫ್ಯಾಬ್ರಿಕ್ ಐತಲ್ಲ ಬ್ಲೂ ಕಲರು ಅದ್ರ ಮಿಡಲ್ ಏನು ಮಾಡಬೇಕು ನೀವು ನನಗೆ ಪಫ್ ಸ್ಲೀವ್ಸ್ ಗತೆ ಮಾಡಿ ನೀರಿಗೆ ಮಾಡಿ ಅಟ್ಯಾಚ್ ಮಾಡಿರಿ. ಅಷ್ಟೇ ಸ್ಮಾಲ್ ಅಮೌಂಟ್ ನಮಗೆ ಪಾರ್ಟ್ ಏನೈತಲ್ಲ ಅದು 3.5 ಇಂಚಿದ್ದು ಮಾಡಿರಿ ಸ್ಲೀವ್ಸ್ಗೆ ಅಂತ ಹೇಳಿದರು. ಆಮೇಲೆ ಬ್ಯಾಕ್ ಸೈಡು ನಾವು ಪೋಟ್ಲಿ ಬಟನ್ಸ್ ಅಟ್ಯಾಚ್ ಮಾಡಿರಿ. ಮೇಲ್ಗಡೆ ಈ ಥರ ಬೋಟ್ ನೆಕ್ಕಿಂದು ಶೇಪ್ ಮಾಡಿಬಿಟ್ಟು ಮಾಡಿರಿ ಅಂದಾರ. ಅದೇ ರೀತಿನೇ ನಾನು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಳತ್ತೀನಿ. ಅದಾದಮೇಲೆ ಸ್ಲೀವ್ಸು ರೆಡಿ ಮಾಡ್ಕೊಳತ್ತೇನೆ ನೋಡಿರಿ. ಈ ಸ್ಲೀವ್ಸ್ ಏನೈತಲ್ರಿ ಎಷ್ಟೆಷ್ಟು ಇಂಚ್ ತೊಗೊಂಡೆ ಅಂತ ನಿಮಗೆ ಹೇಳ್ತೇನೆ ನೋಡಿರಿ. ಈಗ ಈ ಸ್ಲೀವ್ಸ್ನ ನಾನು 10 ಇಂಚಿಂದು ಸ್ಲೀವ್ಸ್ನ ಕಟ್ ಮಾಡ್ಕೊಂಡೇನಿ ರೀ. ಅಂದ್ರೆ 9 ಇಂಚು ಸ್ಲೀವ್ಸ್ ಐತ್ರಿ. ಅದು ಮೇಲ್ಗಡೆ ಅರ್ಧ ಇಂಚು ಮತ್ತು ಕೆಳಗಡೆ ಅರ್ಧ ಇಂಚು ಮಾರ್ಜಿನಿಗೆ ಹೋಗ್ತೈತ್ರಿ ಸ್ಟಿಚಿಂಗ್ ಪರ್ಪಸ್ಸು. ಅದಾದಮೇಲೆ ಇದನ್ನು 3.5 ಇಂಚಿಗೆ ಟಿಕ್ ಹಾಕ್ಕೊಂಡ್ಬಿಟ್ಟು ಇದು ನಾವು ಸ್ಲೀವ್ಸ್ ಶೇಪ್ ಹಾಕ್ಕೊಳ್ಳೋದ್ರಿ. ಫ್ರಂಟು ಬ್ಯಾಕು ಸ್ಲೀವ್ಸ್ ಶೇಪ್ ಹಾಕ್ಕೊಳ್ಳೋದ್ರಿ. ಯಾರ್ಯಾರಿಗೆಲ್ಲ ಸ್ಲೀವ್ಸ್ ಕಟ್ಟಿಂಗ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅವರು ನನ್ನ ಬ್ಲೌಸ್ ಕಟ್ಟಿಂಗ್ದಾಗ ವಿಸಿಟ್ ಮಾಡಿಬಿಟ್ಟು ನನ್ನ ಚಾನಲ್ದಾಗ ವಿಸಿಟ್ ಮಾಡಿಬಿಟ್ಟು ಬ್ಲೌಸ್ ಕಟ್ಟಿಂಗು ಮಾಡಿದ್ದೈತ್ರಿ. ಅದರೊಳಗೂ ನೋಡಿರಿ. ಮತ್ತು ಸ್ಲೀವ್ಸ್ ಕಟ್ಟಿಂಗು ಸಪ್ರೇಟ್ ತೋರಿಸ್ತೇನೆ ರೀ. ಸುಮಾರು ವಿಡಿಯೋಸ್ ಅದಾವ್ರಿ, ವರ್ಕಿಂಗ್ ವಿಡಿಯೋಸು, ಕಟ್ಟಿಂಗ್ ವಿಡಿಯೋಸು, ಸ್ಟಿಚಿಂಗ್ ವಿಡಿಯೋಸು ಭಾಳ ವಿಡಿಯೋಸ್ ಅದಾವು ನನ್ನ ಚಾನಲ್ದಾಗ. ಅದಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಾಗ ಒಂದು ಬೆಲ್ ಐಕನ್ ಇರ್ತೈತ್ರಿ, ಪ್ರೆಸ್ ಮಾಡಿರಿ. ಹಂಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಈಗ ನೋಡ್ರಿ ಈ ಸ್ಲೀವ್ಸ್ದು ನಾನು
ಏನು ನಿಮಗೆ ನೀರ್ಗಿ ಮಾಡಿ ಅಟ್ಯಾಚ್ ಮಾಡಬೇಕು, ಸಾರಿದು ರೆಡ್ ಕಲರ್ ಐತಲ್ರಿ ಅದನ್ನ ಅಟ್ಯಾಚ್ ಮಾಡ್ಬೇಕಂತ ನಿಮಗೆ ಹೇಳಿದ್ದೆ ರೀ. ಅದಕ್ಕೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳತ್ತೇನೆ ನೋಡಿರಿ. 3.5 ಇಂಚಿಗೆ ಒಂದು ಟಿಕ್ ಹಾಕ್ಕೊಂಡೆ ರೀ. ಅದಾದಮೇಲೆ ನಾನು ವಿಡ್ತಿಗೆ 2.5 ಇಂಚಿಗೆ ನಾನು ಟಿಕ್ ಹಾಕ್ಕೊಂಡೇನಿ ರೀ. ಇದನ್ನು ರೌಂಡ್ ಶೇಪ್ ಮಾಡ್ಕೋತೇನೆ ನೋಡಿರಿ. ಈಗ ಸ್ಲೀವ್ಸ್ ಮೇಲ್ಗಡೆ ರೀ ಭುಜ ಏನು ಬರ್ತೈತಲ್ರಿ ಆ ಪಾರ್ಟ್ ಒಳಗೆ ನಾವು ಈ ಥರ ನಾವು ಡ್ರಾ ಮಾಡ್ಕೋಬೇಕು ನೋಡಿರಿ. ಮಾಡಿಕೊಂಡು ಈಗ ಇದನ್ನು ನೀಟಾಗಿ ನಾನು ಟ್ಯಾಪ್ ಮಾಡ್ಕೊಂಡೆ ರೀ. ಆಮೇಲೆ ಅನ್ನಿಸ್ತ್ರಿ ಟ್ಯಾಪ್ ಮಾಡ್ಕೊಳ್ಳೋಕ್ಕಿಂತನೂ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಬರ್ತೈತಿ. ಪೂರ್ತಿಯಾಗಿ ಕಟ್ ಮಾಡ್ಕೊಂಬಿಟ್ರಾತಂತ ನಾನು ಇದನ್ನು ಕಟ್ ಮಾಡ್ಕೊಂಡೆ ನೋಡಿರಿ. ಇಲ್ಲಿ ಈ ಥರ ಪೂರ್ತಿಯಾಗಿ ಇದನ್ನು ರೌಂಡ್ ಶೇಪ್ ನಾವು ಕಟ್ ಮಾಡ್ಕೊಳ್ಬೇಕು ರೀ. ಈ ಥರ ಕಟ್ ಮಾಡಿಕೊಂಡು ನಾವು ಸ್ಲೀವ್ಸ್ನ ರೆಡಿ ಮಾಡಬೇಕು. ಈಗ ನೋಡಿರಿ ಇದನ್ನು ಸ್ಲೀವ್ಸ್ನು ಹೆಂಗೆ ನಾನು ಆ ಪಾರ್ಟ್ ಒಂದು ರೆಡ್ ಕಲರ್ ಪಾರ್ಟ್ ನೀರಿಗೆ ಮಾಡಿಬಿಟ್ಟು ಅಟ್ಯಾಚ್ ಮಾಡೋದು ಹೆಂಗೆ ಅಂತ ನಿಮ್ಗೆ ತೋರಿಸ್ತೇನೆ ರೀ. ಇದಕ್ಕೆ ಸಾರಿ ಕಲರ್ ಹೇಳಿದ್ನಲ್ರಿ, ಈ ಥರ ಸಾರಿ ಕಲರ್ದು ಸ್ವಲ್ಪ ನಾನು ಬಟ್ಟೆ ತೆಗೆದಿಟ್ಕೊಂಡಿದ್ದೆ. ಈಗ ಅದನ್ನು ನೋಡಿರಿ ನೀರ್ಗಿ ಮಾಡತ್ತೇನೆ ರೀ. ಮೇಲ್ಗಡೆ ಸಣ್ಣ ಸಣ್ಣ ಚಿಕ್ಕದಾಗಿ ನೀರ್ಗಿ ಮಾಡ್ಬೇಕ್ರಿ. ಇದೇ ರೀತಿ ಕೆಳಗಡೆನೂ ಸೇಮ್ ನಾವು ನೀರ್ಗಿ ಮಾಡ್ಬೇಕಾಕೈತ್ರಿ. ಎರಡೂ ಕಡೆನೂ ನೀರ್ಗಿ ಮಾಡಿ ನಾವು ರೆಡಿ ಇಟ್ಕೋಬೇಕ್ರಿ. ಈಗ ನೋಡಿರಿ ಇಲ್ಲಿ ಒಂದು ಲೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲೊಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಮೇಲ್ಗಡೆನೂ ಏನು ಕಟ್ ಮಾಡಿದ್ನಲ್ರಿ ಸ್ಲೀವ್ಸ್ದು ಅಲ್ಲೇನೂ ಒಂದು ಸ್ಟಿಚ್ ಹಾಕ್ಕೋಬೇಕ್ರಿ. ಸ್ಟಿಚ್ ಹಾಕ್ಕೊಂಡು ಅದನ್ನು ಪಲ್ಟಿ ಮಾಡ್ಕೊಂಡ್ಬಿಡ್ಬೇಕ್ರಿ. ಕಟ್ ಮಾಡ್ಕೊಂಡು ಅಂದರೆ ಹೊಳ್ಳಿಸ್ಕೋಬೇಕ್ರಿ. ಇದು ಕಾಮನ್ಲಿ ಎಲ್ಲರಿಗೆ ಗೊತ್ತಿರ್ತೈತೆ ರೀ ಸ್ಲೀವ್ಸ್ದು ಹೆಂಗೆ ನಾವು ಹೊಳ್ಳಿಸ್ಕೋಬೇಕು ಕೆಳಗಡೆ ಸ್ಟಿಚ್ ಹಾಕ್ಕೊಂಡು ಅಂಥೇಳಿ ಅಂತ ಗೊತ್ತಿರ್ತೈತೆ ರೀ. ಅದಾದಮೇಲೆ ಮೇಲ್ಗಡೆನೂ ನಾನು ಈ ಥರ ನಾನು ಪ್ಯಾಟರ್ನ್ ಮಾಡಿದ್ನಲ್ರಿ ಡಿಸೈನಿಗೆ ಅಂಥೇಳಿ ಅಲ್ಲೇನೂ ಒಂದು ಸ್ಟಿಚ್ ಹಾಕ್ಕೊಂಡು ಎರಡೂ ಒಮ್ಮೆಲೆ ನಾವು ಹೊಳ್ಳಿಸ್ಕೋಬೇಕ್ರಿ. ಇನ್ನೊಂದು ನಿಮಗೆ ಹೇಳ್ಬೇಕ್ರಿ, ನನಗೆ ಭಾಳ ಜನ ಕಮೆಂಟ್ ಹಾಕ್ಯಾರ, ಅಕ್ಕ ನಾನು ಬ್ಲೌಸ್ ಕಲಿಬೇಕಂತ ಭಾಳ ಆಸೆ ಐತಿ, ನೀವು ಇಷ್ಟು ಚಂದ ವೀಡಿಯೋಸ್ ಹಾಕ್ತೀರಿ, ಟಿಪ್ಸ್ ಹೇಳ್ಕೊಡ್ತೀರಿ, ಆಮೇಲೆ ನನಗೂ ಕಲಿಯೋಕೆ ಆಸೆ ಆಗ್ತೈತಿ, ಆದ್ರೆ ಹೆದರಿಕೆ ಬರ್ತೈತ್ರಿ ಅಕ್ಕ, ಏನು ಮಾಡೋದು ಅಂತ ಹೇಳ್ತಾರೆ. ಅವ್ರಿಗೆ ಏನು ಹೇಳತ್ತೇನೆಂದ್ರೆ ಹೆದರಬೇಡ್ರಿ, ನೀವು ಹೆಂಗೆ ಹೊಲ್ಕೊತ ಹೋಗ್ತೀರಿ ಹಂಗೆ ನಿಮಗೆ ಪ್ರಾಕ್ಟೀಸ್ ಹಾಕ್ಕೊತ ಹೋಗ್ತೈತ್ರಿ. ಮೊದಲು ನೀವು ಹೆದ್ರು ಬಿಟ್ರೆ ಅಂದ್ರೆ ನಿಮಗೆ ಹೊಲಿಯೋಕೆ ಆಗೋದಿಲ್ಲ ರೀ. ಅದನ್ನು ನಾ ಅವ್ರಿಗೆ ಹೇಳತ್ತೇನೆ ರೀ. ನೀಟಾಗಿ ನೀವು ಹೊಲಿಯೋದನ್ನ ಕಲಿಬೇಕಂದ್ರೆ ಫಸ್ಟ್ ನಮಗೆ ಎಡವಟ್ಟು ಆಗತ್ತೈತ್ರಿ. ಹೊಲಿಯುವಾಗ ಬ್ಲೌಸು ತಪ್ಪು ಆಗ್ತಿರ್ತೈತ್ರಿ. ಅದಕ್ಕೆ ನಾನು ನಿಮಗೆ ನನ್ನ ಟಿಪ್ಸ್ ಏನು ಹೇಳೇನಲ್ರಿ ನನ್ನ ಚಾನಲ್ದಾಗ, ಅದ್ರೊಳಗೆ ನಿಮಗೆ ಏನು ಹೇಳಿದ್ರಿ, ನಾನು ಕೆಲವೊಂದು ಟಿಪ್ಸ್ಗಳನ್ನು ಭಾಳ ಕೊಟ್ಟೇನಿ ರೀ. ನೀವು ಫಸ್ಟ್ ಹೊಲಿಯುವಾಗ ಹೆಂಗೆ ಹೊಲಿಬೇಕು, ಮೊದಲು ನಿಮ್ದು ಆದಂಥ ನೀವು ಬ್ಲೌಸ್ನ ಹೊಲ್ಕೋಬೇಕು, ಫಸ್ಟ್ ನೀವು ಪೇಪರ್ ಕಟ್ಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಎಲ್ಲ ಟಿಪ್ಸ್ಗಳನ್ನ ಹೇಳ್ಕೊಟ್ಟೇನಿ. ಅವನ್ನೆಲ್ಲ ನೋಡಿರಿ, ವಿಡಿಯೋಸು ಗೊತ್ತಾಗ್ತೈತಿ. ಇನ್ನೂ ಮುಂದೆ ನಾ ಏನು ಮಾಡ್ತೀನಿ, ಬಿಗ್ನರ್ಸಿಗೆ ಯೂಸ್ ಆಗೋ ಹಂಗೆ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋಸ್ಗಳನ್ನ ಹಾಕ್ಕೊತ ಹೋಗ್ತೀನಿ ರೀ. ಆಮೇಲೆ ಈ ಥರ ಪ್ಯಾಟರ್ನ್ ಬ್ಲೌಸಸ್ ಏನಾದರೂ ಕಸ್ಟಮರ್ ಇದ್ರಂದ್ರೆ ಅವನು ಹಾಕ್ಕೊತ ಹೋಗ್ತೀನಿ. ನಿಮಗೆ ಐಡಿಯಾ ಬರ್ತೈತಿ ಹೆಂಗೆ ಹೊಲಿಯೋದು ಅಂತ. ಕಂಪ್ಲೀಟಾಗಿ ಸ್ಟಿಚಿಂಗು ಕಟ್ಟಿಂಗು ವಿಡಿಯೋಸ್ಗಳನ್ನ ಹಂಗೆ ಈ ಕಟ್ಟಿಂಗು ಬ್ಲೌಸು ಸ್ಟಿಚಿಂಗ್ ವಿಡಿಯೋಸ್ ನೋಡ್ಕೊತಾನೆ ಅಪ್ಡೇಟ್ ಹಾಕ್ಕೊತ ಇರಬೇಕಲ್ರಿ. ಟೇಲರ್ಸು ಆರಿ ವರ್ಕ್ ಅಂತ ಆಯಿತು, ಮಷಿನ್ ವರ್ಕ್ ಅಂತ ಆಯಿತು, ಈ ಥರ ಎಲ್ಲ ಕಲ್ಕೊತ ಇದ್ರೆ ಆ ಡಿಸೈನ್ಸ್ಗಳನ್ನೂ ನೀವು ಸ್ವಲ್ಪ ನೋಡ್ಕೊತ ಹೋದ್ರಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಹೆಂಗೆ ಅಪ್ಡೇಟ್ ಆಗ್ಬೇಕು, ನಾವು ಹೆಂಗೆ ಜನ್ರೇಷನ್ ಒಳಗೆ ಚೇಂಜಸ್ ಮಾಡ್ಕೊಳ್ಳೋ ಥರ ಬ್ಲೌಸ್ಗಳನ್ನ ಹೊಲಿಯೋದ್ರಾಗ ಡಿಸೈನ್ ಹೆಂಗೆ ಚೇಂಜ್ ಮಾಡ್ಕೋತಾರೆ ಅನ್ನೋದು ಗೊತ್ತಾಗ್ತೈತಿ. ಅದೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋಸ್ ಬಿಟ್ಕೊತ ಹೋಗ್ತೀನಿ. ಈಗ ನೋಡಿರಿ ಸ್ಲೀವ್ಸ್ದು ನಾನು ನೀರ್ಗಿನ ಅಟ್ಯಾಚ್ ಮಾಡಿದೆ ರೀ. ಮೇಲ್ಗಡೆ ಅಟ್ಯಾಚ್ ಮಾಡಿ ಕೆಳಗಡೆ ಅವ್ರು ಏನಂದಾರ ಬಟನ್ಸ್ ಅಟ್ಯಾಚ್ ಮಾಡಿರಿ ಅಂದಾರ. ನಾ ಏನು ಮಾಡಿದೆ, ಇದು ಸಾರಿ ಬಟ್ಟೆ ಇತ್ತು ರೀ, ಇದ್ರೊಳಗೆ ನಾನು ಮನೆಯೊಳಗೆ ಈ ಥರ ಬಟನ್ಸ್ ಇರ್ತಾವಲ್ರಿ, ಆ ಬಟನ್ಸ್ ರೆಡಿ ಮಾಡ್ಕೊಂಡ್ಬಿಟ್ಟೆ ನೋಡಿರಿ. ಎಷ್ಟು ಈಸಿಯಾಗಿ ಇದು ಹೆಂಗೆ ಮಾಡ್ಕೊಳ್ಳೋದಂತ ಟಿಪ್ಸ್ ಒಳಗೆ ಹೇಳೇನ್ರಿ. ಅದ್ರೊಳಗೂ ನೋಡಿರಿ ಸಿಂಪ್ಲಿ ಏನಿಲ್ಲರಿ, ನಾವು ಹೂ ಕಟ್ತೇವಲ್ರಿ ಆ ರೀತಿ ಬಟನ್ಸ್ ಅದ್ರೊಳಗೆ ಇಟ್ಬಿಟ್ಟು ನಾವು ಹೂ ಕಟ್ತೇವಲ್ರಿ ಮಲ್ಗೆ ಹೂವು, ಆ ಹೊಲಿಗೆ ಹಾಕಿಬಿಟ್ಟು ಈ ಥರ ನಾವು ಬಟನ್ಸ ರೆಡಿ ಮಾಡ್ಕೊಳ್ಳೋದ್ರಿ. ಇದೇ ಥರನ 3 ಬಟನ್ಸು ರೆಡಿ ಮಾಡಿಬಿಟ್ಟು ಸ್ಲೀವ್ಸ್ಗೆ ಈ ರೀತಿ ಅಟ್ಯಾಚ್ ಮಾಡ್ಬೇಕ್ರಿ. ಕೆಳಗಡೆ ಒಂದು, ಮೇಲ್ಗಡೆ ಒಂದು, ಮಿಡಲ್ ಒಂದು, ಈ ರೀತಿ ಸ್ಲೀವ್ಸ್ನ ನಾವು ಅಟ್ಯಾಚ್ ಮಾಡೋದು ನೋಡಿರಿ ಈ ರೀತಿ. ಈಗ ಇದಾದಮೇಲೆ ನಾನು ನಿಮಗೆ ಏನು ತೋರಿಸ್ತೇನೆ ಅಂದರೆ ಬ್ಯಾಕ್ ಪಾರ್ಟಿಂದು ಅದೇನು ಅವರು ಡಿಸೈನ್ ಹೇಳಿದ್ರಲ್ಲಿ ಮೇಲ್ಗಡೆ ಅಟ್ಯಾಚ್ ಮಾಡೋಕ್ಕಂತ ಡಿಸೈನ್ ಹೇಳಿದ್ರಲ್ಲ, ಅದನ್ನು ನಿಮ್ಗೆ ಮೇನ್ ಫ್ಯಾಬ್ರಿಕ್ಕಿಗೆ ನೋಡಿರಿ ನಾನು ಪೇಪರ್ ಕ್ಯಾನ್ವಾಸು ಪೇಸ್ಟಿಂಗ್ ಮಾಡ್ಕೊಂಡೇನಿ ರೀ. ಆಮೇಲೆ ಲೈನಿಂಗ್ದು ಹಂಗೆ ಇಟ್ಕೊಂಡೇನಿ ರೀ. ಈಗ ಇದನ್ನು ಈ ಥರ ಮಡ್ಚೋಕ್ಕಿಂತ ಮುಂಚೆ ಅವರು ಈ ಥರ ಪೋಟ್ಲಿ ಬಟನ್ಸ್ ರೆಡಿ ಮಾಡಿಬಿಟ್ಟು ರೆಡ್ ಕಲರ್ ಅಟ್ಯಾಚ್ ಮಾಡಂತ ಹೇಳ್ಯಾರ್ರಿ. ಅವನ್ನ ಹೆಂಗೆ ರೆಡಿ ಮಾಡ್ಕೊಳ್ಳೋದಂತ ನಿಮಗೆ ತೋರಿಸ್ತೇನೆ ಬರ್ರಿ. ಈಸಿಯಾಗಿ ಯಾವ ಥರ್ಮಾಕೋಲ್ ಬಾಲ್ ಬೇಡ್ರಿ, ಏನು ಬೇಡ, ನಾರ್ಮಲಿ ಥರ್ಮಾಕೋಲ್ ಬಾಲ್ಸು ಯೂಸ್ ಮಾಡ್ತಾರೆ. ನನ್ನ ಸಜೆಷನ್ ಏನಂದ್ರೆ ಥರ್ಮಾಕೋಲ್ ಬಾಲ್ಸ್ಗಿಂತ ಈ ಥರ ಅದ್ರದ್ದು ಬಟ್ಟೆ ಏನು ತುಂಡು ಬಿದ್ದಿರ್ತೈತಲ್ರಿ, ಅದನ್ನ ಇನ್ನೊಂದು ಸ್ವಲ್ಪ ಚಂದಗೆ ಸಣ್ಣಗೆ ಕಟ್ ಮಾಡಿಕೊಂಡು ಈ ಥರ ಸ್ಕ್ವೇರ್ ಬಟ್ಟೆ ಒಳಗೆ ಅದನ್ನು ಇಟ್ಕೊಂಡ್ಬಿಟ್ಟು ರೌಂಡ್ ಮಾಡಿ ಈ ಥರ ನಾವು ಹೂ ಕಟ್ತಾರಲ್ಲ ಆ ರೀತಿ
ಕಟ್ಕೊಂಡ್ಬಿಟ್ರೆ ನಮಗೆ ಬಟನ್ಸ್ ಈಸಿಯಾಗಿ ರೆಡಿ ಆಗಿಬಿಡ್ತೈತೆ ರೀ. ಕೆಲವೊಬ್ರಿಗೆ ಈ ಥರ ಪೋಟ್ಲಿ ಬಟನ್ಸ್ ಮಾಡೋವಾಗ ಫಸ್ಟ್ ಭಾಳ ಟಫ್ ಅನ್ನಿಸ್ತಿರ್ತೈತೆ ರೀ. ಅದಾದಮೇಲೆ ನೆಕ್ಸ್ಟ್ ನಮ್ಗೆ ಹಂಗೆ ಮಾಡ್ಕೊತ ಹೋದಂಗೆ ರೂಢ ಆಗ್ತೈತೆ ರೀ. ನಾನು ಏನು ಮಾಡಿಬಿಡ್ತೇನೆ, ಅಲ್ಲೇ ಹೊಲಿತಿರ್ತೇನೆ ರೀ ಪೋಟ್ಲಿ ಬಟನ್ಸ ಅಂದ್ಕೊಳ್ಳೇನ ಅಲ್ಲೇ ಕುಂತಲ್ಲೇ ಕೈ ಒಳಗನ ಸಿಕ್ತಿರ್ತಾವಲ್ರಿ ಈ ಥರ ಬಟ್ಟೆ, ಅದ್ರದ್ದು ತುಣುಕ್ ಬಟ್ಟೆ ತೊಗೊಂಡು ಮತ್ತು ಅದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಅದ್ರದ್ದೇ ಒಂದು ಸ್ಕ್ವೇರ್ ಬಟ್ಟೆ ತೊಗೊಂಡು ಈ ಥರ ನಾವು ಪೋಟ್ಲಿ ಬಟನ್ಸ್ ರೆಡಿ ಮಾಡ್ಕೊಂಡ್ಬಿಡ್ತೇನೆ ರೀ. ಅದಕ್ಕೆ ಭಾಳ ನಾನು ತಲೆ ಕೆಡ್ಸ್ಕೊಳಂಗೆ ಇಲ್ರಿ, ಭಾಳ ತಲೆ ಕೆಡ್ಸ್ಕೊಂಡು ಹೋದಂಗೆ ಭಾಳ ತಲೆಬ್ಯಾನ್ ಆಗ್ತೈತೆ ರೀ. ಟೇಲ್ರಿಂಗ್ ಕೆಲಸ ಮಾಡೋವಾಗ ನಮ್ಮ ಮೈಂಡ್ ಫ್ರೆಶ್ ಇಟ್ಕೋಬೇಕು ನೋಡಿರಿ. ಭಾಳ ತಲೆ ಕೆಡ್ಸ್ಕೊಬಾರ್ದು, ಈಸಿ ಮಾಡ್ಕೋಬೇಕು ಕೆಲಸ, ನಾವು ಟಫ್ ಮಾಡ್ಕೋಬಾರ್ದ್ರಿ. ಈಗ ನೋಡಿರಿ ಈ ಥರ ಪೋಟ್ಲಿ ಬಟನ್ಸ್ ರೆಡಿ ಮಾಡ್ಕೊಂಬಿಟ್ಟು ಇವ್ನು ಹೆಂಗೆ ಅಟ್ಯಾಚ್ ಮಾಡ್ಕೊಳ್ಳೋದಂತೂ ನಿಮಗೆ ತೋರಿಸ್ತೇನೆ ರೀ. ನಾವು ಮಾಡೋವಂಥ ಕೆಲಸ ನೀಟಾಗಿರ್ಬೇಕು ರೀ. ಜಸ್ಟ್ ಈ ಥರ ಅಟ್ಯಾಚ್ ಮಾಡ್ಕೊತ ಹೋಗ್ಬಿಟ್ರೆ ಮೇಲ್ಗಡೆ ಈ ಥರ ನಮಗೆ ಕಾಣಿಸ್ತೈತೆ ರೀ. ನಾನು ನಿಮ್ಗೇನು ಹೇಳತ್ತೇನೆ, ಅದನ್ನು ಉಲ್ಟಾ ಅಟ್ಯಾಚ್ ಮಾಡ್ಬೇಕು ರೀ. ಈ ಥರ ಉಲ್ಟಾ ಅಟ್ಯಾಚ್ ಮಾಡ್ಕೊತ ಹೋಗಿ ನಾವು ಅದನ್ನು ಲೈನಿಂಗ್ ಪಾರ್ಟ್ ಮ್ಯಾಗಿಟ್ಟು ಹೊಲಿಗೆ ಹಾಕಿದ್ರೆ ನಮಗೆ ಆ ಬಟನ್ಸ್ ಏನಿರ್ತಾವಲ್ರಿ ಪೋಟ್ಲಿ ಬಟನ್ಸ್ ಅದಷ್ಟೇ ಹೊರಗೆ ಕಾಣಿಸ್ತೈತೆ ರೀ. ಅದ್ರ ಹಿಂದಿಂದ ಏನು ಗುಂಜಿರ್ತೈತಲ್ರಿ ಅದು ಒಳಗೆ ಹೋಗ್ಬಿಡ್ತೈತೆ ರೀ. ಆ ಒಂದು ಐಡಿಯಾ ನಿಮಗೆ ಹೇಳ್ಕೊಡತ್ತೇನೆ ನೋಡಿರಿ. ಈ ಪೋಟ್ಲಿ ಬಟನ್ಸ್ ಅಟ್ಯಾಚ್ ಮಾಡುವಾಗ ಇನ್ನೊಂದು ನಿಮ್ಗೆ ಏನು ಹೇಳಬೇಕಂದ್ರೆ, ಒಂದು ಫೂಟ್ ಇದ್ದಂಥದ ಫೂಟ್ ಯೂಸ್ ಮಾಡಿರಿ. 2 ಫೂಟ್ ಯೂಸ್ ಮಾಡಬೇಡ್ರಿ, ಅದು ಕರೆಕ್ಟ್ ಬರೋದಿಲ್ಲ ರೀ. ಪೋಟ್ಲಿ ಬಟನ್ಸ್ 1 ಫೂಟ್ ಯೂಸ್ ಮಾಡಿ. ಯಾರ್ಯಾರ ಕಡೆ 1 ಫೂಟಿಂದು ಫೂಟ್ ಇಲ್ಲ, ನೀವು 2 ಫೂಟಿಂದ ಏನು ಫೂಟ್ ಇರ್ತೈತಲ್ರಿ ಅದನ್ನು ತೊಗೊಂಡು ಮಾರ್ಕೆಟ್ಗೆ ಹೋಗ್ರಿ. ಸುಮಾರು ಅಂಗಡಿ ಒಳಗೆ ಸಿಗ್ತಾವ್ರಿ. ಅದ ಫೂಟಿಗೆ ಮ್ಯಾಚ್ ಆಗೋ ಹಂಗೆ 1 ಫೂಟಿಂದು ಒಂದು ನೀವು ತೊಗೊಂಬರ್ರಿ. ಈ ಥರ ನಾನು 1 ಫೂಟಿಂದು ಯೂಸ್ ಮಾಡಿಬಿಟ್ಟು ಪೋಟ್ಲಿ ಬಟನ್ಸ್ ಒಳಗಡೆ ಮಾಡ್ಕೊಂಡ್ಬಿಟ್ಟು ಅಟ್ಯಾಚ್ ಮಾಡಿದೆ ನೋಡಿರಿ. ಹೊರಗಡೆ ಮಾಡಲ್ಲ, ಒಳಗಡೆ ಮಾಡೇನಿ ರೀ ಮೇನ್ ಫ್ಯಾಬ್ರಿಕ್ ಮ್ಯಾಗ. ಈಗ ಇದ್ರ ಮ್ಯಾಗ ಲೈನಿಂಗ್ದು ಒಂದು ಬಟ್ಟೆ ಇಟ್ಬಿಟ್ಟು ಈ ಥರ ನಾವು ಹೊಲಿಗೆ ಹಾಕೋದು ನೋಡಿರಿ. ಪೋಟ್ಲಿ ಬಟನ್ಸು ಅಟ್ಯಾಚ್ ಮಾಡೀವಿ. ಈ ಥರ ನಾವು ಹೊಲಿಗೆ ಹಾಕಿದ್ರೆ ಏನಾಗ್ತೈತೆ ರೀ, ಪೂರ್ತಿಯಾಗಿ ಲೈನಿಂಗ್ ಬಟ್ಟೆ ಅದ್ರ ಮೇಲೆ ಇಟ್ಬಿಟ್ಟು ನಾನು ಹೊಲಿಗೆ ಹಾಕತ್ತೇನೆ ರೀ. ಹಿಂಗೆ ಹಾಕೋದ್ರಿಂದ ನಮಗೆ ಪೋಟ್ಲಿ ಬಟನ್ಸ್ ಅಷ್ಟೇ ಹೊರಗಡೆ ಬರ್ತಾವೆ ರೀ. ಅದ್ರ ಹಿಂದಿದ್ದಂಥ ಗುಂಜು ನಾವು ಕಟ್ಟಿರ್ತೇವಲ್ರಿ ಅದೆಲ್ಲ ಒಳಗಡೆ ಹೋಗ್ಬಿಡ್ತೈತೆ ರೀ. ನಾವು ಮಾಡೋವಂಥ ಕೆಲಸ ನೀಟ್ ಇರ್ತೈತೆ ರೀ. ನಂದೊಂದು ಡೈಲಾಗ್ ಐತಲ್ರಿ, ನಾವು ಮಾಡೋವಂಥ ಕಟ್ಟಿಂಗು ಪರ್ಫೆಕ್ಟ್ ಆಗಿತ್ತಂದ್ರೆ ನಾವು ಮಾಡೋವಂಥ ಸ್ಟಿಚಿಂಗು ಪರ್ಫೆಕ್ಟ್ ಆಗಿರ್ತೈತೆ ರೀ. ನಾವು ಹೊಲಿಯೋವಂಥ ಸ್ಟಿಚಿಂಗು ಪರ್ಫೆಕ್ಟ್ ಆಗಿತ್ತಂದ್ರೆ ನಾವೇನು ಹಾಕ್ಕೊಂಡಿರ್ತೇವಲ್ರಿ ಬ್ಲೌಸು ಡ್ರೆಸ್ಸು ಅದೆಲ್ಲ ನಮ್ಮದು ಫಿಟ್ಟಿಂಗು ಪರ್ಫೆಕ್ಟ್ ಆಗಿರ್ತೈತೆ ರೀ. ಅದಕ್ಕೆ ನಾ ಹೇಳೋದ್ರಿ, ಮೊದಲು ನಾವು ಕಟ್ಟಿಂಗ್ ಕಡೆ ಸ್ಟಿಚಿಂಗ್ ಕಡೆ ಭಾಳ ಕಾನ್ಸಂಟ್ರೇಟ್ ಮಾಡಬೇಕು. ಸ್ಟಿಚಿಂಗ್ಗಿಂತ ಕಟ್ಟಿಂಗ್ ಕಡೆ ಮೊದಲು ಕಾನ್ಸಂಟ್ರೇಟ್ ಮಾಡಬೇಕು. ಅದಾದಮೇಲೆ ಸ್ಟಿಚಿಂಗೂ ಹಂಗೆ ರೀ, ನೀಟಾಗಿ ನಾವು ಸ್ಟಿಚ್ ಮಾಡಿದ್ರಂದ್ರೆ ನೀಟಾಗಿರ್ಬೇಕು ರೀ. ಫ್ರಂಟರ ಇರಲಿ ರೀ, ಬ್ಯಾಕರ ಇರಲಿ, ಉಲ್ಟಾರ ಇರಲಿ ರೀ, ಸೀದಾರ ಇರಲಿ, ನೋಡಲ್ಲಿ ನೀಟಾಗಿ ನಮಗೆ ಬಂತಂದ್ರೆ ಸ್ಟಿಚಿಂಗು ನಮ್ಮದು ಫಿಟ್ಟಿಂಗ್ನು ಚಂದ ಕಾಣಿಸ್ತೈತೆ ರೀ. ಆಮೇಲೆ ನೀಟ್ ಐತಂತ ಗೊತ್ತಾಗ್ತೈತೆ ರೀ. ನೀಟ್ನೆಸ್ ಅನ್ನೋದು ಇರಬೇಕು ನೋಡಿರಿ ಟೇಲರ್ಸ್ದು. ಆದಷ್ಟು ನೀಟಾಗಿ ಹೊಲಿಯೋದನ್ನು ಕಲ್ಕೋಬೇಕು ರೀ. ಈಗ ನೋಡಿರಿ ಪೇಪರ್ ಕ್ಯಾನ್ವಸ್ ಎಲ್ಲಿ ನಾವು ಪೇಸ್ಟ್ ಮಾಡೇವಲ್ಲ ಅದ್ರ ತುದಿಗೆ ಮತ್ತೊಂದು ಹೊಲಿಗೆ ಹಾಕ್ಕೊಂತ ಹೊಂಟೇನೆ ರೀ. ಈಗ ಪೂರ್ತಿ ಕಂಪ್ಲೀಟಾಗಿ ಇದನ್ನು ಹೊಲಿಗೆ ಹಾಕ್ಕೊಂಡು ಅದನ್ನು ಕಟ್ ಮಾಡಿಬಿಡ್ತೇನೆ ರೀ. ಇದೇನೈತಲ್ರಿ, ಇದು ಮೇಲ್ಗಡೆ ಬೋಟ್ ನೆಕ್ ಥರ ಬಂತು ನೋಡಿರಿ. ಇದು ಆ ರೌಂಡ್ ಶೇಪ್ ಬ್ಯಾಕ್ ಸೈಡ್ ಏನು ರೌಂಡ್ ಶೇಪ್ ನಾವು ಮಾರ್ಕ್ ಹಾಕ್ಕೊಂಡಿದ್ವಲ್ರಿ, ಇದು ಬೋಟ್ ನೆಕ್ ಥರ ಬಂತು ನೋಡಿರಿ. ಇದನ್ನು ಮೇಲ್ಗಡೆ ಅಟ್ಯಾಚ್ ಮಾಡೋದ್ರಿ. ಇದನ್ನು ಡಿಸೈನ್ ನನಗೆ ಕಸ್ಟಮರ್ ಹೇಳಿದ್ರಿ ನನಗೆ. ಈಗ ನೋಡಿರಿ ಮೇಲ್ಗಡೆ ನಾ ಏನು ಮಾಡ್ತೇನೆ ರೀ, ಸಾರಿ ಕಲರ್ದ ಬಟ್ಟೆ ತೊಗೊಂಡು ಪೈಪಿಂಗ್ ರೆಡಿ ಮಾಡ್ಕೋತೇನೆ ರೀ. ಈ ಥರ ನಾನು ಕ್ರಾಸ್ ಮ್ಯಾಗ ಬಟ್ಟೆ ಕಟ್ ಮಾಡಿಕೊಂಡು ಪೈಪಿಂಗ ರೆಡಿ ಮಾಡ್ಕೋದು ಕಂಪ್ಲೀಟಾಗಿ ಅವ್ರು ಹೇಳಿದ್ರಿ. ನೆಕ್ಕಿಗೆ ನಮ್ಗೆ ಸಾರಿ ಕಲರ್ದ ಪೈಪಿಂಗ್ ಬರಲಿ, ಆಮೇಲೆ ಸಾರಿ ಕಲರ್ದು ಪೋಟ್ಲಿ ಬಟನ್ಸ್ ಬರಲಿ, ಸ್ಲೀವ್ಸ್ಗೆ ಮತ್ತು ಮೇಲ್ಗಡೆ ನಮ್ಗೆ ಆ ಥರ ಪಫ್ ನಮ್ಗೆ ಸಾರಿ ಕಲರ್ದ ಬರಲಿ ಅಂತ ನಮ್ಗೆ ಕಸ್ಟಮರ ಹೇಳಿದ್ರಿ. ಕಸ್ಟಮೈಸ್ ಮಾಡಿದ್ರು ಅವರೆಲ್ಲ ಹೆಂಗೆ ನನಗೆ ಹೇಳಿದ್ರು ಡಿಸೈನು. ಹಂಗಂಗೆ ನಾ ಡೈರಿ ಒಳಗೆ ಅವ್ರಿಗೆ ಮಾರ್ಕ್ ಮಾಡಿಬಿಟ್ಟು ತೋರಿಸಿದ್ದೆ. ಅದೇ ರೀತಿ ನಾನಿದು ಬ್ಲೌಸ್ನ ಸ್ಟಿಚ್ ಮಾಡೀನಿ. ನಾವು ಟೇಲರ್ಸ್ ಆದವ್ರು ಏನು ಮಾಡಬೇಕು, ಕಸ್ಟಮರ್ ಬರ್ತಾರೆ, ಆಮೇಲೆ ನೀವು ಬಿಗ್ನರ್ಸ್ ಇವಾಗ ಕಲ್ತಿರ್ತೀರಿ, ಕಸ್ಟಮರ್ ಹೊಲಿತಿರ್ತಿರಲ್ಲ, ಅವ್ರು ನಿಮ್ಗೊಂದು ಐಡಿಯಾ ಏನಂದ್ರೆ, ನಿಮ್ಗೊಂದು ಟಿಪ್ ಏನಂದ್ರೆ, ಅವರಿಗೆ ಹೆಂಗೆ ಹೊಲಿಬೇಕಂತ ಅವ್ರು ನಿಮಗೆ ಹೇಳ್ತಾರಲ್ಲ, ಹಂಗೆ ನೀವು ಡೈರಿ ಒಳಗೊಂದು ಡ್ರಾ ಮಾಡಿಬಿಟ್ಟು ತೋರಿಸೋ ಅಂಥ ಕೆಪಾಸಿಟಿ ನಮಗಿರ್ಬೇಕು ರೀ. ಡ್ರಾ ಮಾಡೋದನ್ನು ನಾವು ಸಣ್ಣ ಚಿಕ್ಕ ಡ್ರಾ ಮಾಡಿಬಿಟ್ಟು ತೋರಿಸ್ಬೇಕು ರೀ ಅವರಿಗೆ. ಈ ಥರ ಹೇಳತ್ತೀರೇನ್ರಿ ಮೇಡಮ್, ಈ ಥರ ಶೇಪ್ ಏನ್ರಿ, ಈ ಥರ ಪ್ಯಾಟರ್ನ್ ಮಾಡ್ಬೇಕೇನ್ರಿ ಅಂಥೇಳಿ ಅವ್ರಿಗೊಂದು ಐಡಿಯಾ ಬರ್ಬೇಕು ರೀ ಹೇಳೋವಾಗ. ಹಂಗೆ ನಾವು ಡ್ರಾ ಮಾಡಿಬಿಟ್ಟು ತೋರಿಸ್ಬೇಕ್ರಿ. ಅದು ಕನ್ಫರ್ಮ್ ಆತಂದ್ರೆ ಅದಕ್ಕೆ ಪಾಸ್ ಮಾರ್ಕ್ ಹಾಕೋಬೇಕ್ರಿ. ಇದೇ ಥರ ನಾವು ಹೊಲಿಬೇಕಂತ ಹೇಳಿ ಆ ಥರ ಪಾಸ್ ಮಾರ್ಕ್ ಹಾಕ್ಕೊಂಡಿಟ್ಕೊಂಡ್ರೆ ನಮಗೂ ಒಂದು ಈಸಿ ಆಗ್ತೈತಿ. ಅವ್ರದ್ದು ಒಂದು ಬ್ಲೌಸ್ದು ನಾವು ಸಾರಿ ಕಲರು ಬ್ಲೌಸ್ ಕಲರು ಬರ್ಕೊಂಡು ಆ ರೀತಿ ನಮ್ಗೆ ಡಿಸೈನ್ ಪ್ಯಾಟರ್ನ್ ಡ್ರಾ ಮಾಡಿ ಇಟ್ಕೊಂಡ್ರೆ ನಮಗೇನು ಅನ್ನಿಸ್ತೈತ್ರಿ, ಈ ಥರ ಅವ್ರು ಬ್ಯಾಕ್ ನೆಕ್ ಹೇಳ್ಯಾರ, ಈ ಥರ ಅವರು ಸ್ಲೀವ್ಸ್ ಹೇಳ್ಯಾರ ಅಂತೇಳಿ ನಾವು ಅವಾಗ ಅವ್ರಿಗೆ ಡ್ರಾ ಮಾಡಿ ತೋರಿಸಿದ್ವಿ ಅನ್ನೋದು ನಮಗೆ ಗೊತ್ತಿರ್ತೈತ್ರಿ. ಈಸಿಯಾಗಿ ನಮಗೆ ಗೊತ್ತಾಗ್ಬಿಡ್ತೈತಿ.
ಅದಕ್ಕೆ ನಾನು ಡ್ರಾ ಮಾಡಿ ಇಟ್ಕೋತೀನಿ ರೀ. ಅದಾದಮೇಲೆ ಕಂಪ್ಲೀಟಾಗಿ ಅವ್ರದ್ದು ನಾವು ಮೊದಲು ಒಂದು ನಂಬರ್ ಇಸ್ಕೊಳ್ಬೇಕಾಗ್ತೈತೆ ರೀ ಅವರು ಕಸ್ಟಮರ್ ಬಂದಾಗ. ಆಮೇಲೆ ಏನರ ಹೆಚ್ಚು ಕಮ್ಮಿ ಇದ್ರೆ ಅವರಿಗೆ ಫೋನ್ ಮಾಡಿಬಿಟ್ಟು ಕೇಳೋದ್ರಿ. ಈಗ ನೋಡಿರಿ ನಾನೀಗ ಸ್ಲೀವ್ಸಿಗೆ ಮೊದಲು ಲೇಸ್ ಅಟ್ಯಾಚ್ ಮಾಡಿದ್ದಿಲ್ಲ. ಇನ್ಮೇಲೆ ಅವರು ಏನು ಮಾಡಿದರು, ನಡು ಫೋನ್ ಹಚ್ಚಿದಾಗ ಅವರು ಈ ಥರ ಎಲ್ಲ ರೆಡಿ ಮಾಡಿ ನೋಡಿರಿ ಅಂತ ಅವ್ರಿಗೆ ಹೇಳಿದಾಗ ಅವರು ಒಂದು ರೆಡ್ ಕಲರ್ ಲೇಸ್ ಅಟ್ಯಾಚ್ ಮಾಡಿರಿ ಅಥವಾ ಮರೂನ್ ಕಲರ್ ಮರೂನು ರೆಡ್ಡು ಮಿಕ್ಸ್ ಬರ್ತೈತೆ ರೀ ಸಾರಿ ಅದು. ಅವ್ರು ಹೇಳಿದ್ರು ಲೇಸ್ ಅಟ್ಯಾಚ್ ಮಾಡಿರಿ ನನಗಿಷ್ಟ ಆಗ್ತೈತಿ ಅಂತ ಹೇಳಿದ್ರು. ಈಗ ನೋಡಿರಿ ಬ್ಯಾಕ್ ಪಾರ್ಟಿಗೆ ಕೆಳಗಡೆ ಬೆನ್ ಪಟ್ಟಿ ಹಚ್ಚಿದೆ ರೀ. ರೌಂಡ್ ಶೇಪಿಗೆ ನಾನು ರೆಡ್ ಕಲರ್ದು ಪೈಪಿಂಗ್ ಮಾಡಿದೆ ರೀ. ಮಾಡಿಬಿಟ್ಟು ಮೇಲ್ಗಡೆ ಏನೈತಲ್ಲ ರೀ ಅದನ್ನ ರೆಡಿ ಮಾಡ್ಕೊಂಡಿದ್ನಲ್ಲ ರೀ, ಆ ಬೋಟ್ ನೆಕ್ಕಿಂದು ಶೇಪಿಂದ ರೆಡಿ ಮಾಡಿದ್ನಲ್ಲ ಅದನ್ನ ಇಟ್ಬಿಟ್ಟು ಗುಂಡು ಪಿನ್ ಹಾಕೇನು ನೋಡಿರಿ. ಅದನ್ನು ನಾನು ಈಗ ಹೊಲಿಗೆ ಹಾಕ್ಕೋಬೇಕು ರೀ. ಕಂಪ್ಲೀಟಾಗಿ ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿರಿ. ಗುಂಡು ಪಿನ್ ಹಾಕೇನು ರೀ, ಭಾಳ ಚಂದ ಕಾಣತ್ತಿತ್ತು ರೀ. ರೌಂಡ್ ಶೇಪ್ ಈ ರೌಂಡ್ ಶೇಪ್ ಬ್ಲೌಸ್ ಒಳಗೆ ರೌಂಡ್ ಶೇಪ್ ನೆಕ್ಕಿನ ಬ್ಲೌಸ್ದಾಗ ಮೇಲ್ಗಡೆ ಇದನ್ನು ಅಟ್ಯಾಚ್ ಮಾಡಿದ್ರೆ ಈ ಥರ ಬೋಟ್ ನೆಕ್ಕಿಂದ ನಾವು ಹಾಕ್ಕೊಂಡೇವೇನೋ ಅನ್ನೋ ಅಂತ ಫೀಲಿಂಗ್ ಬರ್ತೈತೆ ರೀ. ಅದಾದಮೇಲೆ ಅವ್ರ ನೆಕ್ಕಿಗೆ ಈ ಥರ ಲೇಸ್ ಅಟ್ಯಾಚ್ ಮಾಡಂದ್ರೆ ನಾನು ಲೇಸ್ ಅಟ್ಯಾಚ್ ಮಾಡಿದೆ ರೀ. ನೆಕ್ಕಿಗೆ ಮತ್ತು ಸ್ಲೀವ್ಸಿಗೂ ಅಟ್ಯಾಚ್ ಮಾಡಿದೆ ರೀ. ಈ ಥರ ಸ್ಲೀವ್ಸಿಗೆ ನಾನು ನಿಮ್ಗೆ ಹೇಳಿದ್ನಲ್ಲ ರೀ, ಈ ಥರ ನಾವು ಅವ್ರು ಕೇಳಿ ಬೇಕಾದ್ರೆ ಅಟ್ಯಾಚ್ ಮಾಡ್ಬೋದು ರೀ. ಕೆಲವೊಬ್ಬರಿಗೆ ಲೇಸ್ ಇಷ್ಟ ಆಗ್ತೈತೆ ರೀ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ರೀ. ಅದಕ್ಕೆ ಮೊದಲ ಕೇಳಿರ್ತೇನೆ ರೀ. ಈ ಥರ ನೋಡಿರಿ ಕಂಪ್ಲೀಟಾಗಿ ಅದು ಹೊಲಿಗೆ ಹಾಕಿದ್ಮ್ಯಾಗ ಬ್ಯಾಕ್ ಪಾರ್ಟಿಂದು ಈ ಥರ ರೆಡಿ ಆಯ್ತು ರೀ. ನೋಡಿರಿ ಲೇಸು ಅಟ್ಯಾಚ್ ಮಾಡೀನಿ, ಪೈಪಿಂಗು ರೆಡ್ ಕಲರ್ದು ಅಟ್ಯಾಚ್ ಮಾಡೀನಿ. ಅವರು ಹೇಳ್ದಂಗನ ನಾನು ಬ್ಲೌಸಿಂದು ಬ್ಯಾಕ್ ಪಾರ್ಟ್ ರೆಡಿ ಮಾಡಿದೆ. ಅದಾದಮೇಲೆ ಸ್ಲೀವ್ಸ್ದು ನಾನು ರೆಡಿ ಮಾಡೇನಿ ರೀ. ಭಾಳ ಚೆಂದಾಗಿತ್ತು ರೀ ಇದು ಬ್ಲೌಸು. ಅಷ್ಟು ಪೂರ್ತಿ ಬ್ಲೌಸು ಕಂಪ್ಲೀಟಾಗಿಂದ ಭಾಳ ಚೆಂದ ಕಾಣತ್ತಿತ್ತು ಬ್ಲೌಸು. ಪೂರ್ತಿ ಹೊಲ್ದಿನ ಬ್ಲೌಸ್ನು ಹೆಂಗೆ ಕಾಣಿಸ್ತೈತಿ ಅಂತ ನಿಮಗೆ ಇದ್ರೊಳಗೆ ತೋರಿಸ್ತೇನೆ ನೋಡಿರಿ. ಈಗ ನೋಡಿರಿ ಈ ಥರ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು. ಆಮೇಲೆ ಈ ಥರ ಸ್ಲೀವ್ಸ್ನು ರೆಡಿ ಆಯ್ತು. ಕೆಳಗಡೆ ಬಟನ್ಸು ಏನು ರೆಡ್ ಕಲರ್ದು ಅಟ್ಯಾಚ್ ಮಾಡೇನಲ್ಲ ರೀ ಸ್ಲೀವ್ಸ್ಗೆ, ಅದು ಹೈಲೈಟ್ ಕಾಣಿಸಾತಿತ್ತು ರೀ, ಚಂದ ಕಾಣತ್ತಿತ್ತು ಸ್ಲೀವ್ಸು. ಮಸ್ತ್ ಹೇಳಿದ್ರಿ ಪ್ಯಾಟರ್ನ್ ಅವರು. ಕೆಲವೊಮ್ಮೆ ನಾವು ಪ್ಯಾಟರ್ನ್ ಹೇಳ್ತೇವೆ ರೀ, ಕೆಲವೊಮ್ಮೆ ಅವರು ಹೇಳ್ತಾರೆ ರೀ. ಕಸ್ಟಮರ್ ಹೆಂಗೆ ಹೇಳ್ತಾರೆ ಅದ್ಮೇಲೆ ನಾವು ಹೆಂಗೆ ಐಡಿಯಾ ಕೊಡ್ತೀವಿ ಅದ್ರ ತಕ್ಕಂಗೆ ಬ್ಲೌಸ್ ಹೊಲಿಯೋದಲ್ರಿ. ಆಮೇಲೆ ಇದು ಕಂಪ್ಲೀಟಾಗಿ ಬ್ಲೌಸ್ ಹೊಲ್ದಿಂದ ಹಿಂಗೆ ಈ ಥರ ಕಾಣತ್ತಿತ್ತು ನೋಡಿರಿ, ಭಾಳ ಚಂದ ಕಾಣತ್ತಿತ್ತು. ಹಿಂಗೆ ಮುಂದೆ ಇನ್ನೂ ಡಿಫ್ರೆಂಟ್ ಬ್ಲೌಸ್ ಹೊಲಿಯೋದು ವೀಡಿಯೋಸ್ಗಳು ನಿಮಗೆ ನನ್ನದು ಚಾನಲ್ದಾಗ ಬೇಕಾತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ. ಹಂಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ಟೈಮ್ ನೋಡೋರು ಮೊದಲಿಂದ ನೋಡ್ಕೊಂಬಂದ್ರೆ ಗೊತ್ತಿರ್ತೈತೆ ರೀ ನಂದು ಯೂಸ್ಫುಲ್ ವೀಡಿಯೋಸೇ ಇರ್ತಾವಂತ ಹೇಳಿ. ನನ್ನ ಚಾನಲ್ ವಿಸಿಟ್ ಮಾಡಿಬಿಟ್ಟು ಸುಮಾರು ವೀಡಿಯೋಸ್ ಅದಾವ್ರಿ, ಹೋಗಿ ನೋಡಿಬಿಡ್ರಿ. ಭಾಳ ಯೂಸ್ಫುಲ್ ಟಿಪ್ಸ್ ಅದಾವ್ರಿ. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.